ಆನಂದ ತೀರ್ಥ ಪರಾನಂದ ವರದ ಆನಂದ ತೀರ್ಥರಿಗೆ ಮೋಕ್ಷಾನಂದವನ್ನು ಕೊಟ್ಟಂತಹ, ಸರ್ವಶ್ರೇಷ್ಠವಾದ ಆನಂದವನ್ನು ಕೊಟ್ಟಂತಹ ನಿನ್ನನ್ನ ನಾನು ನಮಸ್ಕಾರ ಮಾಡ್ತೇನೆ. ನೀನ್ ಎಂತಹವನು? ಚಂದ್ರ, ಸುರೇಂದ್ರ, ಸುವಂದಿತ. ಚಂದ್ರ, ಸುರೇಂದ್ರ ಅಂತಂದ್ರೆ ದೇವೇಂದ್ರ, ಇವರಿಂದ ನಮಸ್ಕೃತನಾದವನು. ಅಂದ್ರೆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾದವನು ನೀನು. ಇಂತಹ ನಿನ್ನನ್ನ, ಆನಂದ ತೀರ್ಥರಿಗೆ ಮೋಕ್ಷ ಸುಖವನ್ನು ಕೊಟ್ಟಂತಹ ನಿನ್ನನ್ನ ನಾನು ನಮಸ್ಕಾರ ಮಾಡ್ತೇನೆ. ಸುಲಭವಾದ ಅರ್ಥ ಇದೆ. ಹಾಗೆ ಚಂದ್ರಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಚಂದ್ರಕ ಮಂದಿರ ನಂದಕ ಅಂದ್ರೆ ಈ ಚಂದ್ರನ ಆಕಾರದಂತಿರುವಂತಹ, ಅಂತಂದ್ರೆ ಚಂದ್ರನ ನೋಡಿದ್ರೆ ಸಂತೋಷವಾಗತ್ತೆ. ಚಂದ್ರಕ ಮಂದಿರ ಅಂತಂದ್ ಹೇಳಿದ್ರೆ ಬಂಗಾರದ ಮನೆ ಅಂತ ಅರ್ಥ. ಅಥವಾ ಚಂದ್ರಕ ಮಂದಿರ ಅಂತಂದ್ರೆ ಬಂಗಾರದ ಮನೆ, ಸುವರ್ಣಮಯವಾದಂತಹ ಕಟ್ಟಡದಲ್ಲಿ ವಾಸವಾಗಿದ್ದುಕೊಂಡು ಸಂತೋಷವಾಗಿರುವವನೇ ಅಂತ ಒಂದರ್ಥ. ಅಥವಾ ಚಂದ್ರಕ ಅಂತಂದ್ರೆ ಎಲ್ಲರಿಗೂ ಸಂತೋಷವನ್ನು ಕೊಡುವ, ಸುಖಕ್ಕೆ ಆಶ್ರಯನಾದವನು. ಕೆಲವೊಂದಿಷ್ಟು ಜನ ತಾವು ಮಾತ್ರ ಸುಖದ ಭೋಗವನ್ನ ಅನುಭವಿಸ್ತಾ ಇರ್ತಾರೆ. ಪರಮಾತ್ಮ ಹಾಗಲ್ಲ, ತಾನು ಸುಖವನ್ನ ಅನುಭವಿಸ್ತಾ ಉಳಿದವರಿಗೂ ಸಂತೋಷವನ್ನು ಕೊಡ್ತಾನೆ. ಅದರಿಂದಾಗಿ ತಾನು ಸುಖ ಸ್ವರೂಪಿಯಾಗಿದ್ದುಕೊಂಡು ಸುಖಕ್ಕೆ ಆಶ್ರಯನಾಗಿದ್ದಾನೆ. ಅಂತಹ ನೀನು ನಂದಕ, ಭಕ್ತರಿಗೆ ಆನಂದವನ್ನು ಕೊಡುವವನಾಗಿದ್ದಿ. ಅದಕ್ಕೆ ಸಾಕ್ಷಿ ಆನಂದ ತೀರ್ಥರೆಂಬಂತಹ ನನಗೆ ಮೋಕ್ಷ ಸುಖವನ್ನ ಕೊಟ್ಟಿದ್ದೀಯಾ. ಇಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ. ಚಂದ್ರಕ, ಚಂದ್ರಕ ಅಂತಂದ್ ಹೇಳಿದ್ರೆ ಆಹ್ಲಾದಕತೆಯನ್ನುಂಟು ಮಾಡುವ, ಸುಖಕ್ಕೆ ಆಶ್ರಯನಾದವನೇ. ಮಂದಿರ ಅಂತಂದ್ರೆ ಸುಖಕ್ಕೆ ಆಶ್ರಯನಾದವನೇ. ನಂದಕ, ಜಗತ್ತಿನಲ್ಲಿರುವ ಎಲ್ಲ ಜನರಿಗೂ ಸಂತೋಷವನ್ನು ಕೊಡುವವನೇ. ನಿನಗೆ ನಮಸ್ಕಾರ. ಎಂಥವನು ನೀನು? ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರಿಗೆ ಅತ್ಯಂತ ಉತ್ತಮವಾದಂತಹ ಆನಂದವನ್ನ ತಂದು ಕೊಟ್ಟಂತಹ ವ್ಯಕ್ತಿ ನೀನು. ನಿನಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠದ ಭಾವಾರ್ಥವನ್ನು ನಿಲ್ಲಿಸ್ಕೊಂಡಿರೋಣ. ಈ ಪಾಠದಲ್ಲಿ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಾಗಿಲ್ಲ ಅಂತಂದ್ರೆ ಕೇಳಬಹುದು. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ.